ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು 6ನೇ ತರಗತಿ ಮತ್ತು 7ನೇ ತರಗತಿಯ ವಿಜ್ಞಾನದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗಿ, ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ ಅಂತ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗವು ಉಂಟಾಗುತ್ತದೆ. 2, ಡ್ಯಾಶ್ನ ಕೊರತೆಯು ಬೆರಿ ಬೆರಿ ರೋಗವನ್ನು ಉಂಟು ಮಾಡುತ್ತದೆ ಅಂತ. ವಿಟಮಿನ್ ಬಿ ಕೊರತೆಯಿಂದ ಬೆರಿ ಬೆರಿ ರೋಗ ಉಂಟಾಗುತ್ತದೆ. ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ ಅಂತ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತದೆ. ಸ್ಕರ್ವಿ ರೋಗ. ಪ್ರಶ್ನೆ 4, ನಮ್ಮ ಆಹಾರದಲ್ಲಿ ಡ್ಯಾಶ್ನ ಕೊರತೆಯಿಂದ ಎರುಳು ಕುರುಡುತನ ಉಂಟಾಗುತ್ತದೆ. ವಿಟಮಿನ್ ಎ ಕೊರತೆಯಿಂದ ಎರುಳು ಕುರುಡುತನ ಉಂಟಾಗುತ್ತದೆ. ಇದನ್ನು ರೆಟಿನಾಲ್ ಅಂತಲೂ ಕೂಡ ಕರೀತಾರೆ. ರೆಟಿನಾಲ್. 4, ಸಸ್ಯದ ನಾರುಗಳನ್ನು ಮತ್ತು ಡ್ಯಾಶ್ಗಳಿಂದ ಪಡೆಯಲಾಗುತ್ತದೆ ಅಂತ. ಸಸ್ಯದ ನಾರುಗಳನ್ನು ಹತ್ತಿ ಮತ್ತು ಸೆಣಬಿನಿಂದ ಪಡೆಯಲಾಗುತ್ತದೆ. ಪ್ರಶ್ನೆ 6, ಪ್ರಾಣಿಯ ನಾರುಗಳನ್ನು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಪಡೆಯಲಾಗುತ್ತದೆ ಅಂತ. ಪ್ರಾಣಿಯ ನಾರುಗಳನ್ನು ಉಣ್ಣೆ ಮತ್ತು ರೇಷ್ಮೆಯಿಂದ ಪಡೆಯಲಾಗುತ್ತದೆ. 7, ಮೂಳೆಗಳಲ್ಲಿರುವ ಕೀಲುಗಳು ದೇಹದ ಡ್ಯಾಶ್ಗೆ ಸಹಾಯ ಮಾಡುತ್ತವೆ ಅಂತ. ಮೂಳೆಯಲ್ಲಿರುವ ಕೀಲುಗಳು ನಮ್ಮ ಚಲನೆಗೆ ಸಹಾಯ ಮಾಡುತ್ತವೆ. ಮೂಳೆ ಮತ್ತು ಮೃದ್ವಸ್ಥಿಗಳ ಸಂಯೋಜನೆಯು ದೇಹದ ಡ್ಯಾಶ್ ಅನ್ನು ಉಂಟು ಮಾಡುತ್ತದೆ ಅಂತ. ಇವು ದೇಹದ ಆಕಾರವನ್ನು ಉಂಟು ಮಾಡುತ್ತವೆ. ಮೊಣಕೈನ ಬಳಿ ಇರುವ ಮೂಳೆಗಳು ಡ್ಯಾಶ್ ಕೀಲಿನಿಂದ ಸೇರಿವೆ. ಇವು ಬೀಜಾಗರಿ ಎಂಬ ಕೀಲಿನಿಂದ ಸೇರಿವೆ. ಡ್ಯಾಶ್ನ ಸಂಕೋಚನವು ಚಲನೆಯ ಸಮಯದಲ್ಲಿ ಮೂಳೆಗಳನ್ನು ಎಳೆಯುತ್ತದೆ. ಸ್ನಾಯುಗಳ ಸಂಕೋಚನವು ಚಲನೆಯ ಸಮಯದಲ್ಲಿ ಮೂಳೆಗಳನ್ನು ಎಳೆಯುತ್ತದೆ. ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಅದಕ್ಕೆ ಹೊಂದಾಣಿಕೆ ಅಂತ ಕರೆಯುತ್ತೇವೆ. ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಡ್ಯಾಶ್ ಆವಾಸ ಎಂದು ಕರೆಯುತ್ತೇವೆ. ಭೂಮಿ ಮೇಲೆ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಎಂದು ಕರೆದರೆ, ನೀರಿನಲ್ಲಿ ವಾಸಿಸುವ ಜಲ ಮತ್ತು ಪ್ರಾಣಿಗಳ ಆವಾಸವನ್ನು ಜಲ ಆವಾಸ ಎಂದು ಕರೆಯುತ್ತೇವೆ. ಮಣ್ಣು, ನೀರು ಮತ್ತು ಗಾಳಿ ಆವಾಸದ ಅಂಶಗಳು ಯಾವುವಂದರೆ ಇವೆಲ್ಲ ಅಜೈವಿಕ ಅಂಶಗಳಾಗಿವೆ. ಅಜೈವಿಕ ಅಂದರೆ ಜೀವವಿಲ್ಲದ್ದು ಅಂತ ಅರ್ಥ. ಜೈವಿಕ ಅಂದರೆ ಜೀವವಿರುವ ಅಂತ ಅರ್ಥ. ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗಳಿಗೆ ಡ್ಯಾಶ್ ಎಂದು ಕರೆಯುತ್ತೇವೆ. ಅಂದರೆ ಪ್ರಚೋದನೆಗಳು ಎಂದು ಕರೆಯುತ್ತೇವೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. 1 ಮೀಟರ್ ಎಂದರೆ ಡ್ಯಾಶ್ ಸೆಂಟಿಮೀಟರ್ ಅಂತ. 1 ಮೀಟರ್ ಅಂದರೆ 100 ಸೆಂಟಿಮೀಟರ್. 5 ಕಿಲೋಮೀಟರ್ ಎಂದರೆ 5000 ಮೀಟರ್ಗಳು ಎಂದರ್ಥ. ಉಯ್ಯಾಲೆಯಲ್ಲಿನ ಮಗುವಿನ ಚಲನೆಯು ಡ್ಯಾಶ್ ಚಲನೆಯಾಗಿದೆ ಅಂತ. ಇದೊಂದು ಆವರ್ತಕ ಚಲನೆಯಾಗಿದೆ. ಬೈಸಿಕಲ್ನ ಚಕ್ರದ ಚಲನೆಯು ಡ್ಯಾಶ್ ಚಲನೆಗೆ ಉದಾಹರಣೆಯಾಗಿದೆ. ಇದೊಂದು ವೃತ್ತೀಯ ಚಲನೆಗೆ ಉದಾಹರಣೆಯಾಗಿದೆ. ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಯಾವುದು? ಸ್ವಿಚ್ಚನ್ನು ಬಳಸ್ತಾರೆ. ವಿದ್ಯುತ್ ಕೋಶದಲ್ಲಿ ಡ್ಯಾಶ್ ಅಗ್ರಗಳಿವೆ ಅಂತ. 2 ಅಗ್ರಗಳಿರುತ್ತವೆ, ಒಂದು ಪ್ಲಸ್ ಇನ್ನೊಂದು ಮೈನಸ್ ಅಂತ. ಕೃತಕ ಕಾಂತದ ವಿವಿಧ ಆಕಾರಗಳು ಯಾವಂತ. ಒಂದು ದಂಡಕಾಂತ, ಇನ್ನೊಂದು ಲಾಳಕಾಂತ, ಇನ್ನೊಂದು ಸೂಜಿಕಾಂತ. ಕಾಂತದ ಕಡೆಗೆ ಆಕರ್ಷಿಸಲ್ಪಡುವ ಪದಾರ್ಥಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇವುಗಳನ್ನು ಕಾಂತೀಯ ಪದಾರ್ಥಗಳು ಎಂದು ಕರೆಯುತ್ತಾರೆ. ಕಾಗದ ಒಂದು ಡ್ಯಾಶ್ ಪದಾರ್ಥ ಅಲ್ಲ. ಇದು ಒಂದು ಕಾಂತೀಯ ಪದಾರ್ಥ ಅಲ್ಲ. ಇದು ಕಾಂತೀಯ ಗುಣವನ್ನು ಹೊಂದಿಲ್ಲ. ಕಬ್ಬಿಣವು ಕಾಂತೀಯ ಗುಣವನ್ನು ಹೊಂದಿದೆ. ಕಾಂತವು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತದೆ. ಕಾಂತವು ಯಾವಾಗಲೂ 2 ಧ್ರುವಗಳನ್ನು ಹೊಂದಿರುತ್ತದೆ. ಒಂದು ಎನ್ ಅಂತ, ನಾರ್ತ್, ಇನ್ನೊಂದು ಸೌತ್. 2 ಧ್ರುವಗಳನ್ನು ಹೊಂದಿರುತ್ತದೆ. ಪುರಾತನ ದಿನಗಳಲ್ಲಿ ನಾವಿಕರು ದಿಕ್ಕುಗಳನ್ನು ಕಂಡುಹಿಡಿಯಲು ಡ್ಯಾಶ್ ತೂಗು ಹಾಕುತ್ತಿದ್ದರು. ನೈಸರ್ಗಿಕ ಕಾಂತವನ್ನು ತೂಗು ಹಾಕ್ತಾ ಇದ್ರು. ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಆವೀಕರಣ ಎಂದು ಕರೀತಾರೆ. ನೀರಾವಿಯು ನೀರಾಗಿ ಬದಲಾಗುವ ಪ್ರಕ್ರಿಯೆಗೆ ಡ್ಯಾಶ್ ಎನ್ನುವರು. ಸಾಂದ್ರೀಕರಣ ಅಂತ ಕರೀತಾರೆ. ಒಂದು ವರ್ಷ ಅಥವಾ ಅದಕ್ಕೂ ಹೆಚ್ಚು ಕಾಲ ಮಳೆಯಾಗದಿದ್ದರೆ ಆ ಪ್ರದೇಶದಲ್ಲಿ ಡ್ಯಾಶ್ ಉಂಟಾಗಬಹುದು. ಬರಗಾಲ ಉಂಟಾಗುತ್ತದೆ. ಅಧಿಕ ಮಳೆಯು ಡ್ಯಾಶ್ ಆಗಲು ಕಾರಣವಾಗಬಹುದು. ಅಧಿಕ ಮಳೆಯು ಅತಿವೃಷ್ಟಿಗೆ ಕಾರಣವಾಗುತ್ತದೆ.
ಪ್ರವಾಹಕ್ಕೆ ಕಾರಣವಾಗುತ್ತದೆ. ಅದೇ ಮಳೆ ಆಗದಿದ್ದರೆ ಅನಾವೃಷ್ಟಿಗೆ ಕಾರಣವಾಗುತ್ತದೆ. ಒದ್ದೆ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಾಗ ಹಬೆ ಬರುವುದು ಆವಿಕರಣಕ್ಕೆ ಉದಾಹರಣೆಯಾಗಿದೆ. ಭೂಮಿಯನ್ನು ಆವರಿಸಿದ ಗಾಳಿಯ ಪದರವೇ ವಾತಾವರಣವಾಗಿದೆ ಅಥವಾ ವಾಯುಮಂಡಲವಾಗಿದೆ. ಹಸಿರು ಸಸ್ಯಗಳು ತಮ್ಮ ಆಹಾರ ತಯಾರಿಸಲು ಬಳಸುವ ಗಾಳಿಯ ಘಟಕ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ಡ್ಯಾಶ್ ಎನ್ನುವರು. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳಿಗೆ ಸ್ವಪೋಷಕಗಳೆನ್ನುವರು. ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿರುವುದನ್ನು ಪರಾವಲಂಬಿ ಅಂತ ಕರೀತಾರೆ. ಪರಾವಲಂಬಿ. ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಸಂಗ್ರಹವಾಗುವುದು. ಇದು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಸಂಗ್ರಹವಾಗುತ್ತದೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು? ಕ್ಲೋರೋಫಿಲ್ ಆಗಿದೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶ್ ಒಳ ತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ ಅಂತ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಕೊಂಡು ಆಹಾರ ತಯಾರಿಸುತ್ತವೆ. ಅದೇ ರೀತಿ ಮಾನವರಿಗೆ ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ. ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಯಾವುವು ಅಂದರೆ ಒಂದು ಆಹಾರ ಸೇವನೆ, ಜೀರ್ಣಕ್ರಿಯೆ, ಹೀರಿಕೆ, ಸ್ವಾಂಗೀಕರಣ ಮತ್ತು ವಿಸರ್ಜನೆಯಾಗಿದೆ. ಮನುಷ್ಯನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಯಕೃತ್ ಆಗಿದೆ. ಲಿವರ್. ಆಹಾರದ ಮೇಲೆ ಕ್ರಿಯೆ ನಡೆಸುವ ಡ್ಯಾಶ್ ಮತ್ತು ಜೀರ್ಣ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲ, ಇದನ್ನು HCl ಅಂತ ಕರೀತಾರೆ. ಹೈಡ್ರೋಕ್ಲೋರಿಕ್ ಆಮ್ಲ. ಅಮೀಬಾವು ತನ್ನ ಆಹಾರವನ್ನು ಡ್ಯಾಶ್ ಜೀರ್ಣಿಸುತ್ತದೆ ಅಂತ ರಸದಾನಿಯಲ್ಲಿ ಜೀರ್ಣಿಸುತ್ತದೆ. ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವುದಕ್ಕೆ ಡ್ಯಾಶ್ ಅಂತ ಕರೀತಾರೆ. ಇದನ್ನು ಜೀರ್ಣಕ್ರಿಯೆ ಅಂತ ಕರೀತಾರೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದ ಪ್ರಾಣಿಗಳನ್ನು ಡ್ಯಾಶ್ ತಿನ್ನುತ್ತದೆ ಅಂತ. ಸರಿಯಾದ ಉತ್ತರ ನಕ್ಷತ್ರ ಮೀನು. ಗ್ರಂಥಿಗಳು ಒಟ್ಟಾಗಿ ಸೇರಿ ಡ್ಯಾಶ್ ಆಗುತ್ತವೆ. ಜೀರ್ಣಾಂಗವ್ಯೂಹ ಆಗುತ್ತದೆ. ದೇಹದೊಳಗೆ ಆಹಾರ ಸೇರಿಸುವ ಪ್ರಕ್ರಿಯೆಗೆ ಏನೆಂದು ಕರೀತಾರೆ? ಆಹಾರ ಸೇವನೆ ಅಂತ ಕರೀತಾರೆ. ಶೈಶಾವಸ್ಥೆಯಲ್ಲಿ ಬರುವ ಪ್ರಾಥಮಿಕ ಹಲ್ಲುಗಳನ್ನು ಡ್ಯಾಶ್ ಎನ್ನುವರು. ಹಾಲು ಹಲ್ಲುಗಳು ಅಂತ ಕರೀತಾರೆ. ಅವುಗಳ ಬದಲಿಗೆ ನಂತರ ಮೂಡುವ ಹಲ್ಲುಗಳನ್ನು ಶಾಶ್ವತ ಹಲ್ಲುಗಳು, ಪರ್ಮನೆಂಟ್ ಟೀತ್ಸ್ ಅಂತ ಕರೀತಾರೆ. ನಮ್ಮ ನಾಲಿಗೆಯಲ್ಲಿ ಆಹಾರ ಬೇರೆ ಬೇರೆ ರುಚಿಗಳನ್ನು ಪತ್ತೆ ಮಾಡಲು ಡ್ಯಾಶ್ ಇವೆ ಅಂತ ರಸಾಂಕುರಗಳು ಇವೆ. ಈ ನಾಲಿಗೆಯ ಎಡ ಮತ್ತು ಬಲ ಭಾಗದಲ್ಲಿ ರಸಾಂಕುರಗಳು ಇರುತ್ತವೆ. ಆಹಾರ ಕಣಗಳು ಆಕಸ್ಮಿಕವಾಗಿ ಶ್ವಾಸನಾಳವನ್ನು ಪ್ರವೇಶಿಸಿದರೆ ಉಸಿರು ಕಟ್ಟಿದಂತಾಗುತ್ತದೆ. ಉಸಿರು ಕಟ್ಟಿದಂತಾಗಿ ಡ್ಯಾಶ್ ಬರುತ್ತದೆ ಅಂತ. ಬಿಕ್ಕಳಿಗೆ ಅಥವಾ ಕೆಮ್ಮು ಬರುತ್ತದೆ. ಜಠರದ ಮೇಲ್ಗಡೆ ಬಲ ತುದಿಯಲ್ಲಿ ಇರುವ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್ ಆಗಿದೆ. ಜೀರ್ಣಗೊಂಡ ಆಹಾರವು ಕರುಳಿನ ಭಿತ್ತಿಯಲ್ಲಿರುವ ರಕ್ತನಾಳಗಳನ್ನು ಸೇರುವ ಪ್ರಕ್ರಿಯೆಯನ್ನು ಹೀರಿಕೆ ಎನ್ನುವರು. ಚಿಟಿಕೆ ಉಪ್ಪು ಮತ್ತು ಸಕ್ಕರೆ ಕರಗಿರುವ ಕುದಿಸಿ ಆರಿಸಿದ ನೀರನ್ನು ರೋಗಿಗಳಿಗೆ ಹೆಚ್ಚಾಗಿ ಕೊಡಬೇಕು. ಈ ನೀರನ್ನು ಡ್ಯಾಶ್ ಎನ್ನುವರಂತ. ಮೌಖಿಕ ಜಲ ಮರುಪೂರಣ ಎನ್ನುವರು. ಹುಲ್ಲಿನಲ್ಲಿ ಡ್ಯಾಶ್ ಎಂಬ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿದೆ. ಸೆಲ್ಯುಲೋಸ್ ಎಂಬ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿದೆ. ಸೆಲ್ಯುಲೋಸ್ ಇದು ಕೇವಲ ಸಸ್ಯಗಳಲ್ಲಿ ಕಂಡುಬರುತ್ತದೆ, ಪ್ರಾಣಿಗಳಲ್ಲಿ ಕಂಡುಬರುವುದಿಲ್ಲ. ಅಮೀಬಾವು ಚಲಿಸಲು ಮತ್ತು ಆಹಾರ ಹಿಡಿಯಲು ಡ್ಯಾಶ್ ಎಂಬ ಬೆರಳಿನಂತಹ ರಚನೆಯನ್ನು ಹೊರಚಾಚಿರುತ್ತದೆ. ಮಿಥ್ಯ ಪಾದಗಳನ್ನು ಹೊಂದಿರುತ್ತದೆ. ಆಹಾರದ ಜೀರ್ಣಕ್ರಿಯೆಯ ಡ್ಯಾಶ್ ಮತ್ತು ಡ್ಯಾಶ್ ಬಿಡುಗಡೆಯು ಎಲ್ಲ ಪ್ರಾಣಿಗಳಲ್ಲಿ ಏಕರೂಪವಾಗಿರುತ್ತದೆ ಅಂತ. ಆಹಾರ ಜೀರ್ಣಕ್ರಿಯೆಯ ಮೂಲ ಪ್ರಕ್ರಿಯೆ ಮತ್ತು ಶಕ್ತಿ ಬಿಡುಗಡೆಯು ಎಲ್ಲ ಪ್ರಾಣಿಗಳಲ್ಲಿ ಏಕರೂಪವಾಗಿರುತ್ತದೆ. ಕುರಿ, ಮೇಕೆ, ಯಾಕ್ ಮುಂತಾದ ಪ್ರಾಣಿಗಳನ್ನು ಉಣ್ಣೆಗಾಗಿ ಸಾಕಾಣಿಕೆ ಮಾಡ್ತಾರೆ. ರೇಷ್ಮೆ ಪತಂಗದ ಗೂಡಿನಿಂದ ಡ್ಯಾಶ್ ದೊರೆಯುತ್ತದೆ. ರೇಷ್ಮೆ ಎಳೆ ದೊರೆಯುತ್ತದೆ.
ಪೋಷಕ ಕುರಿಗಳನ್ನು ಆಯ್ಕೆ ಮಾಡುವ ವಿಧಾನವನ್ನು ಡ್ಯಾಶ್ ಎನ್ನುವರು, ತಳೀಕರಣ ಎನ್ನುವರು. ರೇಷ್ಮೆಗಾಗಿ ರೇಷ್ಮೆ ಹುಳುಗಳನ್ನು ಸಾಕುವುದಕ್ಕೆ ಡ್ಯಾಶ್ ಎನ್ನುವರು, ರೇಷ್ಮೆ ಕೃಷಿ ಅಂತ ಕರೀತಾರೆ. ಇದಕ್ಕೆ ಸಿರಿಕಲ್ಚರ್ ಅಂತ ಕರೀತಾರೆ, ಸಿರಿಕಲ್ಚರ್. ದಕ್ಷಿಣ ಅಮೆರಿಕಾದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಪ್ರಾಣಿಗಳು ಕೂಡ ಉಣ್ಣೆಯನ್ನು ಒದಗಿಸುತ್ತವೆ ಅಂತ. ದಕ್ಷಿಣ ಅಮೆರಿಕಾದಲ್ಲಿ ಲಾಮಾ ಮತ್ತು ಅಲ್ಪಾಕಾ ಎಂಬ ಪ್ರಾಣಿಗಳು ಕೂಡ ಉಣ್ಣೆಯನ್ನು ಒದಗಿಸುತ್ತವೆ. ರೇಷ್ಮೆಯ ಗೂಡಿನಿಂದ ದಾರವನ್ನು ಹೊರತೆಗೆಯುವ ವಿಧಾನಕ್ಕೆ ಡ್ಯಾಶ್ ಎನ್ನುವರು, ರೇಷ್ಮೆಯ ನೂಲು ಸುತ್ತುವಿಕೆ ಎನ್ನುವರು. ಜಮ್ಮು ಕಾಶ್ಮೀರದ ಪ್ರದೇಶಗಳಲ್ಲಿ ಡ್ಯಾಶ್ ಮೇಕೆಗಳಿಂದ ಉಣ್ಣೆಯನ್ನು ಪಡೆಯಲಾಗುತ್ತದೆ, ಅಂಗೋರಾ ಎಂಬ ಮೇಕೆಗಳಿಂದ ಉಣ್ಣೆಯನ್ನು ಪಡೆಯಲಾಗುತ್ತದೆ. ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ. ಬಿಸಿ ಹೆಚ್ಚಾದಂತೆ ವಸ್ತುವಿನ ಉಷ್ಣತೆ ಮಟ್ಟ ಹೆಚ್ಚಾಗುತ್ತದೆ. ಕುದಿಯುವ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ, ವೈದ್ಯಕೀಯ ತಾಪಮಾಪದಿಂದ ಅಳೆಯಲು ಸಾಧ್ಯವಿಲ್ಲ, ಯಾಕಂದರೆ ಇದರಲ್ಲಿ ಪಾದರಸ ಇರುತ್ತದೆ. ತಾಪವನ್ನು ಡಿಗ್ರಿ ಡ್ಯಾಶ್ನಿಂದ ಅಳೆಯುವರು ಅಂತ. ತಾಪವನ್ನು ಸೆಲ್ಸಿಯಸ್ ಡಿಗ್ರಿಯಿಂದ ಅಳೆಯುವರು. ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಕಿರಣ ಆಗಿದೆ, ಯಾಕಂದರೆ ಸೂರ್ಯನ ಕಿರಣವು ವಿಕಿರಣದ ಮೂಲಕ ಭೂಮಿಯನ್ನು ತಲುಪುತ್ತದೆ. ಇದಕ್ಕೆ ಸೂರ್ಯನ ಬೆಳಕಿಗೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರುವುದಿಲ್ಲ. ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ವಹನ ವಿಧಾನವಾಗಿದೆ. ವಿನೆಗರ್ನಲ್ಲಿ ಡ್ಯಾಶ್ ಆಮ್ಲವಿದೆ, ವಿನೆಗರ್ನಲ್ಲಿ ಅಸೆಟಿಕ್ ಆಮ್ಲವಿದೆ, ಅಸಿಟಿಕ್ ಅಥವಾ ಅಸೆಟಿಕ್. ಇರುವೆಯ ಚುಚ್ಚುಕೊಂಡಿಯ ಸ್ರವಿಕೆಯಲ್ಲಿ ಡ್ಯಾಶ್ ಆಮ್ಲವಿರುತ್ತದೆ, ಅಥವಾ ಇರುವೆ ಕಚ್ಚಿದಾಗ ಬರುವ ಆಮ್ಲ ಫಾರ್ಮಿಕ್ ಆಸಿಡ್ ಆಗಿದೆ. ಕಿತ್ತಳೆ, ನಿಂಬೆ ಇತ್ಯಾದಿ ಸಿಟ್ರಸ್ ಹಣ್ಣುಗಳಲ್ಲಿ ಇರುವ ಆಮ್ಲ ಸಿಟ್ರಿಕ್ ಆಸಿಡ್ ಆಗಿದೆ. ಲ್ಯಾಕ್ಟಿಕ್ ಆಮ್ಲವು ಡ್ಯಾಶ್ನಲ್ಲಿದೆ ಅಂತ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಕಂಡುಬರುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಡ್ಯಾಶ್ ಆಮ್ಲವಿದೆ, ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಸಿಡ್ ಕಂಡುಬರುತ್ತದೆ. ಟಾರ್ಟರಿಕ್ ಆಮ್ಲವು ಡ್ಯಾಶ್ಗಳಿರುತ್ತದೆ ಅಂತ. ಹುಣಸೆ, ದ್ರಾಕ್ಷಿ, ಮಾವಿನ ಮರಿ ಮುಂತಾದಂತಹ ಹಣ್ಣುಗಳಲ್ಲಿ ಟಾರ್ಟರಿಕ್ ಆಸಿಡ್ ಕಂಡುಬರುತ್ತದೆ. ಸುಣ್ಣದ ತಿಳಿಯಲ್ಲಿ ಡ್ಯಾಶ್ ಇದೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ. ಸಾಬೂನಿನಲ್ಲಿ ಡ್ಯಾಶ್ ಇದೆ ಅಂತ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ, ಮೆಗ್ನೀಷಿಯಂ ಹಾಲು ಅಂತ ಕರೀತಾರೆ. ರಾಸಾಯನಿಕ ಬದಲಾವಣೆ ಡ್ಯಾಶ್ ಅಂತ. ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳು ದ್ಯುತಿ ಸಂಶ್ಲೇಷಣೆ, ಕಲ್ಲಿದ್ದಲು ಉರಿಯುವಿಕೆ, ಆಹಾರದ ಜೀರ್ಣವಾಗುವಿಕೆ, ಇವೆಲ್ಲ ಕೆಮಿಕಲ್ ಚೇಂಜಸ್ ಆಗಿದೆ. ಭೌತ ಬದಲಾವಣೆ ಉದಾಹರಣೆ ಅಂದರೆ ನೀರಿನಲ್ಲಿ ಸಕ್ಕರೆ ವಿಲೀನಗೊಳ್ಳುವುದು, ಮೇಣದ ಬತ್ತಿ ಧ್ರುವೀಕರಣ, ಅಲ್ಯೂಮಿನಿಯಮನ್ನು ಬಡಿದು ತೆಳುವಾದ ಹಾಳೆ ಎಣ್ಣೆಗೆ ಮಾಡುವುದು, ಇವೆಲ್ಲ ಫಿಸಿಕಲ್ ಚೇಂಜಸ್ ಆಗಿದೆ. 79 ಡ್ಯಾಶ್ ಉಸಿರಾಟದ ಒಂದು ಭಾಗ. ಶ್ವಾಸಕ್ರಿಯೆಯು ಉಸಿರಾಟದ ಒಂದು ಭಾಗವಾಗಿದೆ. ಎಲ್ಲ ಜೀವಿಗಳು ಡ್ಯಾಶ್ಗಳೆಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿವೆ. ಜೀವಕೋಶಗಳೆಂಬ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿವೆ. ಎಲ್ಲ ಜೀವಿಗಳ ಜೀವಕೋಶಗಳಲ್ಲಿ ಡ್ಯಾಶ್ ನಡೆಯುತ್ತದೆ, ಕೋಶೀಯ ಉಸಿರಾಟ ನಡೆಯುತ್ತದೆ. ಈಸ್ಟನ್ನು ಡ್ಯಾಶ್ ಎನ್ನುವರು, ಈಸ್ಟನ್ನು ಅವಾಯುವಿಕ ಜೀವಿಗಳು ಎನ್ನುವರು. ಡ್ಯಾಶ್ ಆಮ್ಲದ ಸಂಚಯನವು ಸ್ನಾಯು ಸೆಳೆತವನ್ನು ಉಂಟುಮಾಡುತ್ತದೆ. ಲ್ಯಾಕ್ಟಿಕ್ ಆಮ್ಲದ ಸಂಚಯನವು ಸ್ನಾಯು ಸೆಳೆತವನ್ನು ಉಂಟುಮಾಡುತ್ತದೆ. ನಿರ್ಮಿತ ಸಾಂಪ್ರದಾಯಿಕ ಶ್ವಾಸೋಚ್ಛ್ವಾಸ ಕ್ರಿಯೆಯನ್ನು ಡ್ಯಾಶ್ ಎನ್ನುವರು, ಇದನ್ನು ಪ್ರಾಣಾಯಾಮ ಅಂತ ಕರೀತಾರೆ. ಮೀನುಗಳಲ್ಲಿರುವ ಡ್ಯಾಶ್ ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಉಪಯೋಗಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಕಿವಿರುಗಳು ಮೀನಿನ ಉಸಿರಾಟ ಅಂಗವಾಗಿದೆ, ಉಸಿರಾಟ ಅಂಗ ಕಿವಿರುಗಳು. ಸಸ್ಯಗಳ ಎಲೆಗಳಲ್ಲಿ ಅನಿಲಗಳ ವಿನಿಮಯಕ್ಕಾಗಿ ಡ್ಯಾಶ್ಗಳಿವೆ, ಪತ್ರ ರಂಧ್ರಗಳಿವೆ. ಉಸಿರಾಟವು ಅತಿ ಮುಖ್ಯವಾದ ಜೈವಿಕ ಕ್ರಿಯೆಯಾಗಿದೆ. ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಅಪಧಮನಿಗಳು, ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಅಭಿಧಮನಿಗಳಾಗಿವೆ. ಹಿಮೋಗ್ಲೋಬಿನ್ ಹೊಂದಿರುವ ಕೋಶ ಅಂದರೆ ಕೆಂಪು ರಕ್ತಗಳು ಹಿಮೋಗ್ಲೋಬಿನ್ ಅನ್ನು ಹೊಂದಿರುತ್ತವೆ.
ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಲೋಮನಾಳಗಳು. ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು. ಹೃದಯದ ಬಡಿತ ಅಂತ ಕರೀತಾರೆ. ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಯೂರಿಯಾ ಆಗಿದೆ. ಬೆವರಿನಲ್ಲಿರುವುದು ನೀರು ಮತ್ತು ಲವಣಗಳು ಅಥವಾ ಯೂರಿಯಾ. ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಉಂಟು ಮಾಡುವ ಮೇಲ್ಮುಖ ಸೆಳೆತವನ್ನು ಕ್ರಿಯೆ ಅಂತ ಕೇಳಿದ್ದಾರೆ. ಬಾಷ್ಪ ವಿಸರ್ಜನೆಯಾಗಿದೆ. ರಕ್ತ ಪರಿಚಲನೆಯನ್ನು ಕಂಡುಹಿಡಿದ ಆಂಗ್ಲ ವೈದ್ಯ ವಿಲಿಯಂ ಹಾರ್ವೆ. ಕೃತಕ ಮೂತ್ರಜನಕಾಂಗದ ಮೂಲಕ ನಿಯತಕಾಲಿಕವಾಗಿ ರಕ್ತವನ್ನು ಶೋಧಿಸುವ ಪ್ರಕ್ರಿಯೆ ಡಯಾಲಿಸಿಸ್ ಆಗಿದೆ. ಕಿಡ್ನಿ ಫೇಲ್ ಆದಾಗ ಡಯಾಲಿಸನ್ನು ಮಾಡಿಸ್ತಾರೆ. ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನು ನಡೆಸುವ ಜೀವಕೋಶಗಳ ಗುಂಪು ಅಂಗಾಂಶವಾಗಿದೆ. ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳ ಸಾಗಾಣಿಕೆ ಮಾಡುವ ವಾಹಕ ಜೈಲಮ್ ಆಗಿದೆ. ನೀರು ಮತ್ತು ಪೋಷಕವನ್ನು ಸಾಗಾಣಿಕೆ ಮಾಡುವ ಅಂಶ ಜೈಲಮ್ ಆಗಿದೆ. ಆಹಾರವನ್ನು ಸರಬರಾಜು ಮಾಡುವ ಅಂಶ ಫ್ಲೋಯಮ್ ಆಗಿದೆ. ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರ ಸಾಗಾಣಿಕೆ ಮಾಡುವ ವಾಹಕ ಫ್ಲೋಯಮ್ ಆಗಿದೆ. ಪೋಷಕ ಸಸ್ಯದ ಕಾಯಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಶ್ ಎನ್ನುವರು ಅಂತ. ಕಾಯಿಯದೆ ಸಂತಾನೋತ್ಪತ್ತಿ ಎನ್ನುವರು. ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು. ಅಂಥ ಹೂವಿಗೆ ಡ್ಯಾಶ್ ಎನ್ನುವರು. ಏಕಲಿಂಗಿ ಹೂ ಎನ್ನುವರು. ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಶ್ ಎನ್ನುವರು. ಪರಾಗಸ್ಪರ್ಶ ಎನ್ನುವರು. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಜನೆಗೆ ಡ್ಯಾಶ್ ಎನ್ನುವರು. ನಿಷೇಚನ ಎನ್ನುವರು. ಬೀಜ ಪ್ರಸರಣವು ಡ್ಯಾಶ್ ಮತ್ತು ಡ್ಯಾಶ್ಗಳ ಮೂಲಕ ಜರುಗುತ್ತದೆ. ಇದು ಗಾಳಿ, ನೀರು ಮತ್ತು ಪ್ರಾಣಿಗಳ ಮೂಲಕ ಜರುಗುತ್ತದೆ. ಸಸ್ಯಗಳ ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂದರೆ ಹೂವು ಆಗಿದೆ. ಕಾಂಡದಲ್ಲಿ ಎಲೆ ಮಾಡುವ ಭಾಗವನ್ನು ಡ್ಯಾಶ್ ಎನ್ನುವರು. ಗಿಣ್ಣು ಎನ್ನುವರು. ಆಲೂಗಡ್ಡೆಯ ಮೊಗ್ಗುಗಳ ಗಾಯಗಳಿಗೆ ಡ್ಯಾಶ್ ಎನ್ನುವರು. ಕಣ್ಣು ಎನ್ನುವರು. ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುವ ಉದಾಹರಣೆ ಸಿಹಿಗೆಣಸು ಮತ್ತು ಬೇರೆ ಹೂವು. ಬೀಜಕಗಳು ಡ್ಯಾಶ್ ಸಂತಾನೋತ್ಪತ್ತಿಯ ಕಾಯಗಳು. ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳಾಗಿವೆ. ಈಸ್ಟ್ ಒಂದು ಏಕಕೋಶೀಯ ಜೀವಿಯಾಗಿದೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಡ್ಯಾಶ್ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. ಬೀಜಗಳು ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಡ್ಯಾಶ್ ವಿದ್ಯುದಾಗ್ರವನ್ನು ಪ್ರತಿನಿಧಿಸುತ್ತದೆ. ಧನ ವಿದ್ಯುದಾಗ್ರವನ್ನು ಪ್ರತಿನಿಧಿಸುತ್ತದೆ. ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಡ್ಯಾಶ್ ಎನ್ನುವರು. ಬ್ಯಾಟರಿ ಎನ್ನುವರು. ಕೋಣೆ ತಾಪಕದ ಒತ್ತು ಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಕೆಂಪಾಗುತ್ತದೆ. ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಡ್ಯಾಶ್ ಎನ್ನುವರು. ಮಿಥ್ಯ ಪ್ರತಿಬಿಂಬ ಎನ್ನುವರು. ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಪೀನದರ್ಪಣ. ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಡ್ಯಾಶ್ದಿಂದ ಉಂಟಾಗುತ್ತದೆ. ನಿಮ್ನ ದರ್ಪಣದಿಂದ ಉಂಟಾಗುತ್ತದೆ. ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಡ್ಯಾಶ್ ಎನ್ನುವರು. ಸತ್ಯ ಪ್ರತಿಬಿಂಬ ಎನ್ನುವರು. ಡ್ಯಾಶ್ನಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಜನರು ಅಂತರ್ಜಲವನ್ನು ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಪಡೆಯುತ್ತಾರೆ. ಅಂತರ್ಜಲವನ್ನು ಕೊಳವೆ, ಬಾವಿ ಮತ್ತು ಕೈ ಪಂಪುಗಳ ಮೂಲಕ ಪಡೆಯುತ್ತಾರೆ. ನೀರಿನ 3 ಸ್ಥಿತಿಗಳಾವು ಅಂದರೆ ಘನ, ದ್ರವ ಮತ್ತು ಅನಿಲ ಸ್ಥಿತಿಗಳಾಗಿವೆ. ಭೂಮಿಯ ನೀರಿನ ಧಾರಕ ಪದರ ಯಾವುದಂದರೆ ಜಲಧರೆ ಆಗಿದೆ. ಭೂಮಿಯೊಳಗೆ ನೀರು ಇಂಗುವ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ? ಒಳನುಸುಳುವಿಕೆ ಎನ್ನುವರು. ಕಾಡು ಮತ್ತು ಡ್ಯಾಶ್ ಮತ್ತು ಡ್ಯಾಶ್ಗಳನ್ನು ಶುದ್ಧೀಕರಿಸುತ್ತದೆ. ಕಾಡುಗಳು ಗಾಳಿ ಮತ್ತು ನೀರನ್ನು ಶುದ್ಧೀಕರಿಸುತ್ತವೆ. ಮೂಲಿಕೆಗಳು ಕಾಡಿನಲ್ಲಿ ಅತ್ಯಂತ ಡ್ಯಾಶ್ ಪ್ರತಿನಿಧಿಸುತ್ತವೆ. ಇವು ಕೆಳಸ್ತರವನ್ನು ಪ್ರತಿನಿಧಿಸುತ್ತವೆ. ಕೊಳೆಯುತ್ತಿರುವ ಎಲೆಗಳು ಮತ್ತು ಪ್ರಾಣಿಗಳ ಹಿಕ್ಕೆಗಳು ಕಾಡಿನಲ್ಲಿ ಡ್ಯಾಶ್ ಸಮೃದ್ಧಿಗೊಳಿಸುತ್ತವೆ.
ಮಣ್ಣನ್ನು ಸಮೃದ್ಧಿಗೊಳಿಸುತ್ತವೆ. ನೀರಿನ ಶುದ್ಧೀಕರಣವು ಡ್ಯಾಶ್ ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ. ತ್ಯಾಜ್ಯ ವಸ್ತುಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ. ಮನೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರನ್ನು ಡ್ಯಾಶ್ ಎನ್ನುವರು. ತ್ಯಾಜ್ಯ ನೀರನ್ನು ಚರಂಡಿ ನೀರು ಅಂತ ಕರೀತಾರೆ. ಚರಂಡಿಗಳು ಡ್ಯಾಶ್ ಮತ್ತು ಡ್ಯಾಶ್ಗಳಿಂದ ಕಟ್ಟಿಕೊಳ್ಳುತ್ತವೆ. ಚರಂಡಿಗಳು ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳಿಂದ ಕಟ್ಟಿಕೊಳ್ಳುತ್ತವೆ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಯಾವುವು? ಒಂದು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು. ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಅಂದರೆ ಪ್ರೋಟೀನ್ಗಳು ಮತ್ತು ಖನಿಜಗಳು. ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಿರುವ ವಿಟಮಿನ್ ಎ ಆಗಿದೆ. ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಕ್ಯಾಲ್ಸಿಯಂ ಆಗಿದೆ. ಈ ವಿಡಿಯೋದ PDF ಬೇಕಾಗಿದ್ದಲ್ಲಿ ಲೆಟ್ಸ್ ಗೈ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ PDF ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.